ರಾಖಿ ತೊಟ್ಟು ಸಮಾಜದ ಸೌಖ್ಯ ಕಾಪಾಡಿ ಅಂದ್ರೆ ಅರೆ ಯಾವ ಸೌಖ್ಯ, ಪಕ್ಕದ ಮನೆ ಸೌಖ್ಯನಾ ಅಂತ ಕೇಳೋ ಕಾಲಕ್ಕೆ ನಾವಿವಾಗ ಬಂದ್ಬಿಟ್ಟಿದೀವಿ ಗುರು. ಹೌದ್ರಿ, ಪೊಲೀಸ್ ಠಾಣೆಯ ಮೆಟ್ಟಿಲ್ ಹತ್ತೋಕೆ ಕೆಲ ಹೆಣ್ಣು ಮಕ್ಕಳು ಹೆದರ್ತಾರಲ್ವಾ. ಅನ್ಯಾಯ ಆದ್ರೂ ಪೊಲೀಸ್ ಸ್ಟೇಷನ್ ಬೇಡಪ್ಪ ಅನ್ನುವಂತಹ ಸಂತ್ರಸ್ತೆಯರು ಯಾಕೆ ಹೀಗೆ ನಿರ್ಧಾರ ತೆಗೆದುಕೊಳ್ತಾರೆ? ಈ ಎಲ್ಲಾ ಪ್ರಶ್ನೆಗಳು ನಮ್ಮನ್ನ ಕಾಡುತ್ತೆ. ಯಾಕೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಿಲ್ಲ, ಯಾಕೆ ಸಂತ್ರಸ್ತೆಯರು ಮುಂದೆ ಬರ್ತಾ ಇಲ್ಲ, ಏನೇ ಆದ್ರೂ ಯಾಕೆ ಹೆಣ್ಣು ಮಕ್ಕಳು ಮುಂದೆ ಬರ್ತಿಲ್ಲ ಅನ್ನುವಂತಹ ಪ್ರಶ್ನೆಗಳು ಕಾಡುತ್ತೆ. ಆದ್ರೆ ಯಾಕೆ ನೊಂದ ಹೆಣ್ಣು ಮಕ್ಕಳು ಪೊಲೀಸ್ ಠಾಣೆ ಮೆಟ್ಟಿಲೇರಲ್ಲ ಅಂದ್ರೆ ಪೊಲೀಸರ ಬಾಯಲ್ಲಿ ಬರುವಂತಹ ನೀಚ ಪದ. ಇದಕ್ಕೆ ಜೀವಂತ ನಿದರ್ಶನ, ಬೆಸ್ಟ್ ಎಕ್ಸಾಂಪಲ್ ನಾವಿವತ್ತು ತೋರಿಸ್ತೀವಿ. ಅದುವೇ ಬೇರೆ ಯಾವುದು ಅಲ್ಲ, ಬೆಂಗಳೂರಿನ ಉಪ್ಪರ್ಪೇಟೆಯ ಹೆಡ್ ಕಾನ್ಸ್ಟೇಬಲ್ ಗೋವಿಂದ ರಾಜನಿಂದ ನಡೆದಂತಹ ಹೆಣ್ಣು ಮಗಳ ಮೇಲೆ ನಡೆದಂತಹ ದರ್ಪ ದೌಲತ್ತು. ತನ್ನದೇ ಠಾಣೆಯ ಮಹಿಳಾ ಕಾನ್ಸ್ಟೇಬಲ್ ಮೇಲೆ ಬೂಟ್ ಕಾಲಿಂದ ಒದ್ದು ದೌರ್ಜನ್ಯ ಮಾಡ್ತಾನಲ್ಲ, ಇನ್ನೆಂತ ಕೇಡ್ಗಾಲ ಬಂತು ರೀ. ಇವರೆಲ್ಲ ಪೊಲೀಸ್ರ, ಥೂ, ಇವ್ರ ಜನ್ಮಕ್ಕಿಷ್ಟು ಬೆಂಕಿ ಆಗ್ತು.